15 ದಿನಗಳಿಂದ ಡೆಲ್ಲಿ ಅಂಗಳ ತಣ್ಣಗಾಗಿತ್ತು. ಆದರೆ ಅದು ಮುಗಿತಾ ಇದ್ದ ಹಾಗೆ ಬಿರುಗಾಳಿಯ ಮುನ್ಸೂಚನೆ ಸಿಕ್ಕಿದೆ. ಡೆಲ್ಲಿ ಯಾತ್ರೆಗಳು ಸಾಮಾನ್ಯ ಸ್ಥಿತಿಗೆ ಮರಳಿದೆ. ನಾಳೆ ಡಿಸಿಎಂ ಡಿಕೆಶಿ ಇಲಾಖೆ ಕೆಲಸದ ನೆಪದಲ್ಲಿ 10 ಜನಪಥಕ್ಕೆ ಒಂದು ರೌಂಡ್ ಹಾಕಬೇಕು ಅಂತಿದ್ದಾರೆ. 27ಕ್ಕೆ ಸಿಡಬ್ಲ್ಯೂಸಿ ಮೀಟಿಂಗ್ ಬೇರೆ ಇದೆ. ಅದಕ್ಕೂ ಮೊದಲೇ ಒಂದು ಕಲ್ಲು ಹೊಡೆದು ಹಣ್ಣು ಕೀಳುವ ಲೆಕ್ಕದಲ್ಲಿದ್ದಾರೆ. ಆ ಹಣ್ಣು ಬೀಳುತ್ತೋ ಬಿದ್ರೂ ಇವರಿಗೆ ಸಿಗುತ್ತೋ ಇಲ್ವೋ, ಆದ್ರೆ ಪ್ರಯತ್ನ ಮಾತ್ರ ಕೈ ಬಿಡ್ತಾ ಇಲ್ಲ. ಇಬ್ಬರದ್ದು ಪ್ರಚಂಡ ಶಕ್ತಿ. ಒಬ್ರು ಮಾಸ್ಗೆ ಮಾಸು, ಇನ್ನೊಬ್ರು ಚದುರಂಗದ ಜಗತ್ ಕಿಲಾಡಿ. ಈ ಇಬ್ಬರು ಆಡಿಸಿದ ಬುಗುರಿ ಆಟಕ್ಕೆ ಎಲೆಕ್ಷನ್ನಲ್ಲಿ ಎದುರಾಳಿ ಧೂಳಿಪಟುವಾಗ್ಬಿಟ್ಟಿತ್ತು. ಆದ್ರೆ ಅಧಿಕಾರ ಎಂಬ ಮಾಯಾಜಿಂಕೆ ಇಬ್ಬರನ್ನ ದಾಯಾದಿಗಳಂತೆ ಎದುರು ನಿಲ್ಲಿಸಿದೆ. ಸುಪ್ತ ವ್ಯೂಹಗಳ ರಚನೆಗೆ ಬೆದರಿದ ಡೆಲ್ಲಿ ಪಡೆ ಪಟ್ಟದ ಬೆಂಕಿ ಚೆಂಡು ಆರಿಸೋಕೆ ಶತ ಪ್ರಯತ್ನ ನಡೆಸ್ತಾ ಇದೆ. 10 ದಿನ ಕಳೆದ್ರೆ 2025 ಇತಿಹಾಸದ ಪುಟಕ್ಕೆ ಸರಿಯಲಿದೆ. ತೆರೆದುಕೊಳ್ಳುವ ಹೊಸ ಚರಿತ್ರೆ ಸಮರಕ್ಕೆ ನಾಂದಿ ಹಾಡ್ತಿದೆ. ಡೆಲ್ಲಿಯಲ್ಲಿ ಸಮರ ವಿದ್ಯೆ ಪ್ರಯೋಗಕ್ಕೆ ಸಜ್ಜಾದ ರಣಕಲಿಗಳು. ಸಿಎಂ ಸಿದ್ದುಗೂ ಮೊದಲೇ ಉರುಳಲಿವೆ ಡಿಕೆಶಿಯ ದಾಳಗಳು. ಅಂದ್ಹಾಗೆ ಎಲೆಕ್ಷನ್ಗಳು ಮುಗಿದ್ವು, ಅಧಿವೇಶನವೂ ಮುಗಿಯಿತು. ಕಾಲ ಪಕ್ವವಾಗಿದೆ. ಕರ್ನಾಟಕದ ಈ ಬೃಹನ್ ನಾಟಕದ ಅಂಕಕ್ಕೆ ಪರದೆ ಎಳೆಯಬೇಕಿದೆ. ಅದಕ್ಕೆ ನಾಳೆಯಿಂದಾನೇ ಮುಹೂರ್ತ ಶುರುವಾಗ್ತಾ ಇದೆ. ಸಿಎಂ ಪಟ್ಟ ಸಂಘರ್ಷದ ಹಾದಿಯನ್ನ ತುಳಿದಿದ್ದು ಈ ಬಿಕ್ಕಟ್ಟು ಡೆಲ್ಲಿ ಅಂಗಳದಲ್ಲಿ ಹೈಕಮಾಂಡ್ ಪಂಚಾಯಿತಿ ಸೇರಿಸ್ತಾ ಇದೆ. ನಾಳೆ ಕೆಪಿಸಿಸಿ ಕಟ್ಟಪ್ಪ ಡಿಕೆಶಿ ಡೆಲ್ಲಿ ಯಾತ್ರೆಗೆ ಫ್ಲೈಟ್ ಬುಕ್ ಮಾಡಿದ್ದಾರೆ. ಈ ಬೆನ್ನಲ್ಲೇ ನಾಯಕತ್ವದ ಚರ್ಚೆ ಮತ್ತಷ್ಟು ಗರಿಗೆದರಿದೆ. ಆದ್ರೆ ಪ್ರತಿ ಬಾರಿಯಂತೆ ಡಿಕೆಶಿ ನದಿ ಹೊಳೆ ನೀರಿನ ಕತೆ ಹೇಳಿ ರಾಜ ರಹಸ್ಯವನ್ನ ಕಾಪಾಡ್ತಿದ್ದಾರೆ. ನಾನು ನಾಳೆ ಹೋಗ್ತಾ ಇದ್ದೀನಿ. ನಮ್ದು ನೀರಾವರಿ ಇಂಟರ್ಲಿಂಕ್ ನೀರಾವರಿದಿದೆ. ನಾನು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿಗೂ ಟೈಮ್ ಕೇಳಿದ್ದೀನಿ, ನಮ್ಮ ಫಾರೆಸ್ಟ್ ಮಿನಿಸ್ಟ್ರಿಗೂ ಟೈಮ್ ಕೇಳಿದ್ದೀನಿ. ಮಾದಾಯಿದು ಆಮೇಲೆ ನಮ್ಮ ಎತ್ತಿನೊಳೆ ಪ್ರಾಜೆಕ್ಟು ಎರಡರಲ್ಲಿ ಒಂದು ತೀರ್ಮಾನ ಆಗಬೇಕು. ನಿನ್ನೆ ಡೆಲ್ಲಿ ಫೋನ್ ಕಾಲ್ ಬಗ್ಗೆ ಹೇಳಿದ್ದ ಡಿಸಿಎಂ ಡಿಕೆಶಿ ನಮ್ಮಿಬ್ಬರಿಗೂ ಏನೋ ಹೇಳಿದ್ದಾರೆ, ಇಬ್ರು ಹೋಗ್ತೀವಿ, ಹೋಗದೇ ಇರೋಕ್ಕಾಗುತ್ತಾ ಅಂತ ಸಸ್ಪೆನ್ಸ್ ಇಟ್ಟಿದ್ರು. ಆದ್ರೆ ಇವತ್ತು ಆ ಮಾತಿಗೆ ಸಿಎಂ ಸಿದ್ದರಾಮಯ್ಯ ಕರೆದ್ರೆ ಹೋಗ್ತೀನಿ, ಹೈಕಮಾಂಡ್ ಹೇಳಿದಂತೆ ಕೇಳ್ತೀನಿ ಅಂತ ಕೂಲ್ ಆಗಿ ಆನ್ಸರ್ ಮಾಡಿದ್ರು. ನಮ್ಮಿಬ್ಬರಿಗೂ ಏನೋ ಹೇಳಿದ್ದಾರೆ, ಅವರು ಯಾವಾಗ ಕರೆಸ್ತೀವಿ ಅಂತ ಇಬ್ಬರಿಗೂ ಫೋನ್ ಮಾಡಿ ಹೇಳಿದ್ದಾರೆ. ಹೋಗ್ತೀವಿ, ಇಬ್ರು ಹೋಗ್ತೀವಿ, ಇಬ್ರು ಹೋಗ್ದಿರಕ್ಕಾಗ್ತದ? ಹೈಕಮಾಂಡ್ ಅವರು ಹೇಳಿದಾಗ ಕೇಳ್ತೀನಿ ಡಿಕೆಶಿ ಏನೇ ಪ್ರಯತ್ನ ಮಾಡಿದ್ರೂ ನಾನು ಸಿದ್ದು ಪರ ಎಂದ ರಾಜಣ್ಣ. ಹೊಸ ವರ್ಷಕ್ಕೆ ಡಿಕೆ ಸಿಎಂ, ದೇವರ ಮೇಲೆ ಇಕ್ಬಾಲ್ ನಂಬಿಕೆ ಭಾರ. ಸಿದ್ದು ಪಡೆಯ ಮುಂಚೂಣಿ ನಾಯಕ ರಾಜಣ್ಣ ನಾವು ಸಿದ್ದರಾಮಯ್ಯ ಪರ ಅಂತ ಬ್ಯಾಟ್ ಬೀಸಿ ಡಿಕೆಶಿ ಏನೇ ಪ್ರಯತ್ನ ಮಾಡಿದ್ರು ಈವನ್ ಟುಡೇ ಐ ಸ್ಟ್ಯಾಂಡ್ ಬೈ ದ್ಯಾಟ್, ನೋ ಚೇಂಜ್, ನನ್ನ ಹಿಂದಿನ ಎಲ್ಲ ಹೇಳಿಕೆಗಳಿಗೆ ಬದ್ಧ ಅಂದ್ರು. ಇತ್ತ ಡಿಕೆಶಿಯ ಪರಮಾಪ್ತ ಇಕ್ಬಾಲ್ ಹುಸೇನ್ ಹೊಸ ವರ್ಷಕ್ಕೆ ಹೊಸ ಸಿಎಂ ಸಿಗ್ತಾರಾ ಅನ್ನೋ ಪ್ರಶ್ನೆಗೆ ದೇವರನ್ನ ನಂಬಿದ್ದೇನೆ ಅಂತ ದೈವದ ಮೇಲೆ ಭಾರ ಹಾಕಿದ್ದಾರೆ. ನಾನು ಇವಾಗಲೂ ಸಿದ್ದರಾಮಯ್ಯನವ್ರ ಪರಾನೆ. ಅವ್ರು ಏನೇ ಪ್ರಯತ್ನ ಮಾಡಿ, ನಾನು ಹೇಳಿದ್ದೀನಲ್ಲ, ಏನೆಲ್ಲ ಹಿಂದೆ ಹೇಳಿದ್ದೀನಿ, ಅದೆಲ್ಲ ಸ್ಟೇಟ್ಮೆಂಟ್ಗೂ ಈವನ್ ಟುಡೇ ಐ ಸ್ಟ್ಯಾಂಡ್ ಬೈ ದಟ್, ದರ್ ಇಸ್ ನೋ ಚೇಂಜ್. ಯಾರೋ ಶಿವ ಶರಣರು, ಯಾರಿಗೆ ಭಗವಂತ ಆ ಒಂದು ಶಕ್ತಿ ಕೊಟ್ಟಿದ್ದಾನೆ, ಅವರ ಒಂದು ಹೇಳಿಕೆ ಮೇಲೆ ನಾನು 9ನೇ ತಾರೀಕು ನಮ್ಮ ನಾಯಕರಾದಂಥ ಡಿ.ಕೆ. ಶಿವಕುಮಾರ್ ಅವರು CM ಆಗ್ತಾರೆ ಅಂತ ಹೇಳಿದ್ದೀನಿ. ಆ ನಿಲುವಿಗೆ ನಾನು ಇವತ್ತೆಲ್ಲ ನಾನು ಕೊನೆಯವರೆಗೂ ಕೂಡ ನಾನು ಬದ್ಧವಾಗಿರ್ತೀನಿ. ಒಬ್ಬರಿಂದ ಪಕ್ಷ ಬೆಳೆದಿಲ್ಲ,
ಯಾರೋ ಒಬ್ಬರಿಂದ ಅಧಿಕಾರಕ್ಕೆ ಬಂದಿಲ್ಲ. ರಾಜ್ಯ ನಾಯಕರಿಗೆ ಸಂದೇಶ ರವಾನಿಸಿದ್ರ ಎಐಸಿಸಿ ಅಧ್ಯಕ್ಷ ಖರ್ಗೆ. ಇತ್ತ ಎರಡು ಬಣಗಳ ಮಾತಿನ ಚಕಮಕಿ ಕುರ್ಚಿ ಕದನವನ್ನ ಜೀವಂತವಾಗಿರಿಸಿದೆ. ಈ ಬೆನ್ನಲ್ಲೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಇಲ್ಲಿನ ಸಮಸ್ಯೆಯನ್ನ ಇಲ್ಲೇ ಬಗೆಹರಿಸಿಕೊಳ್ಳುವಂತೆ ತಾಕೀತು ಮಾಡಿದ್ದಾರೆ. ಕಾಂಗ್ರೆಸ್ ಯಾರೋ ಒಬ್ಬ ನಾಯಕನಿಂದ ಬೆಳೆದಿದ್ದಲ್ಲ, ಹೀಗಾಗಿ ಯಾರೊಬ್ಬರು ನನ್ನಿಂದ ಅಧಿಕಾರಕ್ಕೆ ಬಂತು, ನಾನೇ ಪಕ್ಷ ಕಟ್ಟಿದ್ದೇನೆ ಅಂತ ಹೇಳಬಾರದು ಅಂತ ಸೂಕ್ಷ್ಮ ಸಂದೇಶವನ್ನ ಕೊಟ್ಟಿದ್ದಾರೆ. ಇತ್ತ ಗೃಹ ಸಚಿವ ಪರಮೇಶ್ವರ್ ಹೈಕಮಾಂಡ್ ಮಧ್ಯಪ್ರವೇಶವನ್ನ ಎದುರು ನೋಡ್ತಿದ್ದಾರೆ. ಎಲ್ಲರೂ ಕಟ್ಟಿದ್ರು, ಯಾರೋ ನಾನ್ ಕಟ್ಟಿನಿ ಅಂತಿಲ್ಲ. ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರು ಕಟ್ಟರು. ಅದಕ್ಕೆ ಯಾರು ನನ್ನಿಂದಾಗಿದೆ ಅಂತ ಯಾರು ಹೇಳಬಾರ್ದು. ನಾವು ಈಗ ಬಡ್ಜೆಟ್ ಹತ್ರ ಬರ್ತಾ ಇದೆ, ಆದಷ್ಟು ಬೇಗ ಈ ಎಲ್ಲ ಬಗೆಹರಿಸ್ಕೊಂಡು ನಾವು ಬಡ್ಜೆಟನ್ನು ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಬಡ್ಜೆಟನ್ನು ಕೊಟ್ಟು ಮುಂದೆ ಕೆಲಸ ಮಾಡೋದು ಒಳ್ಳೆಯದು ಅಂತ. ಅದಕ್ಕೆ ನಮ್ಮ ಹೈಕಮಾಂಡ್ನವರು ಆದಷ್ಟು ಬೇಗ ಇದನ್ನೆಲ್ಲ ತಿಳಿ ಮಾಡಬೇಕು ಅಂತ. ಒಟ್ಟಾರೆ ಕುರ್ಚಿ ಕಿತ್ತಾಟ ತಾರಕಕ್ಕೇರಿದೆ. ಇದೇ ಹೊತ್ತಲ್ಲೇ ನಾಯಕರಿಗೆ ಖರ್ಗೆ ಮಹತ್ವದ ಸಂದೇಶವನ್ನ ಕೊಟ್ಟಂತಿದೆ. ಇತ್ತ ನಾಳೆಯಿಂದ ದೆಹಲಿಯಲ್ಲಿ ಪಟ್ಟಕ್ಕಾಗಿ ಪಟ್ಟು ದಾಳಗಳು ಪ್ರಯೋಗವಾಗಲಿವೆ. ಆದ್ರೆ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಜಂಟಿ ಪ್ರಯೋಗ ಯಾರಿಗೆ ವರವಾಗಲಿದೆ ಅನ್ನೋದು ಸದ್ಯಕ್ಕೆ ಸಸ್ಪೆನ್ಸ್. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.